ಗ್ರಾಹಕರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟ ಬಂಗಾರ ಬೆಳ್ಳಿ. ಮತ್ತೆ ಶುರುವಾಯಿತು ಗೋಲ್ಡ್ ಸಿಲ್ವರ್ ರೇಟ್ ಹೆಚ್ಚಳ. ಗ್ರಾಹಕರಿಗೆ ಮತ್ತೆ ಶಾಕ್ ಕೊಟ್ಟಿದೆ ಈಗ ಬಂಗಾರ ಬೆಳ್ಳಿ. ಬಿಗ್ ಶಾಕ್ ಇದು. ಮತ್ತೆ ಗ್ರಾಹಕನಿಗೆ ಶುರುವಾಯಿತು ಮತ್ತೆ ಗೋಲ್ಡ್ ಸಿಲ್ವರ್ ರೇಟ್ ಹೆಚ್ಚಳ. ಕೆಜಿ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 10,000 ರೂಪಾಯಿ ಏರಿಕೆಯಾಗಿರುವಂಥದ್ದು. ಸದ್ಯ ಮಾರ್ಕೆಟ್ ರೇಟ್ ಕೆಜಿ ಬೆಳ್ಳಿಗೆ 2,21,000 ರೂಪಾಯಿ ಇರುವಂಥದ್ದು. ಇಳಿಕೆಯಾಗ್ತಿದ್ದ ಹೊತ್ತಲ್ಲೇ ಈಗ ದಿಢೀರ್ 10,000 ಏರಿಕೆಯಾಗಿದೆ ಬೆಳ್ಳಿಯಲ್ಲಿ. ಸಿಲ್ವರ್ ಮಾತ್ರವಲ್ಲದೆ ಬಂಗಾರದ ಬೆಲೆಯಲ್ಲೂ ಕೂಡ ಜಂಪ್ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆ 1,61,000 ರೂಪಾಯಿ. ಸ್ಥಿರವಾಗಿದ್ದಂತಹ ಗೋಲ್ಡ್ ರೇಟ್ನಲ್ಲಿ ಈಗ 2,000 ರೂಪಾಯಿ ಹೆಚ್ಚು ಕಂಡು ಬಂದಿರುವಂಥದ್ದು. ಹೆಚ್ಚಳವಾಗಿದೆ ಗೋಲ್ಡ್ ರೇಟ್ನಲ್ಲೂ. ಕಳೆದ ಕೆಲ ದಿನಗಳಿಂದ ತಟಸ್ಥವಾಗಿದ್ದಂತಹ ಗೋಲ್ಡ್ ದರ ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ನಿಂದ ಚಿನ್ನ ಬೆಳ್ಳಿ ದರ ಏರಿಕೆಯಾಗ್ತಿದೆ. ತಟಸ್ಥವಾಗಿತ್ತು ಕೆಲ ದಿನಗಳಿಂದ ಗೋಲ್ಡ್ ರೇಟ್ ತಟಸ್ಥವಾಗಿತ್ತು, ಆದರೆ ಜಾಗತಿಕ ಮಾರ್ಕೆಟ್ ಎಫೆಕ್ಟ್ ಇದು. ಗೋಲ್ಡ್ ಸಿಲ್ವರ್ ಖರೀದಿದಾರರಿಗೆ ಮತ್ತೆ ಈಗ ಬಿಗ್ ಶಾಕ್ ಸಿಕ್ಕಿದೆ. ಇಂದು ಮಾರ್ಕೆಟ್ ಓಪನ್ ಬಳಿಕ ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಿದೆ. ಗ್ರಾಹಕನಿಗೆ ಬಿಗ್ ಶಾಕ್ ಕೊಟ್ಟಿದೆ ಮತ್ತೆ ಚಿನ್ನ ಬೆಳ್ಳಿ. ಬರೋಬ್ಬರಿ 10,000 ರೂಪಾಯಿ ಏರಿಕೆಯಾಗಿದೆ ಬೆಳ್ಳಿಯಲ್ಲಿ. ಸದ್ಯ ಮಾರ್ಕೆಟ್ ರೇಟ್ ನೋಡೋದಾದ್ರೆ ಕೆಜಿ ಬೆಳ್ಳಿ ಬೆಲೆಗೆ 2,71,000 ರೂಪಾಯಿ ಇರುವಂಥದ್ದು. ಬೆಳ್ಳಿ ಇಳಿಕೆಯಾಗುತ್ತೆ ಅನ್ನುವಂತಹ ಹೊತ್ತಲ್ಲೇ ಇನ್ಫ್ಯಾಕ್ಟ್ ಕಳೆದ 2-3 ದಿನಗಳಿಂದ ಬೆಳ್ಳಿ ಇಳಿಕೆಯಾಗ್ತಿತ್ತು ಅನ್ನುವಂಥದ್ದಿತ್ತು. ಆದರೆ ದಿಢೀರ್ 10,000 ರೂಪಾಯಿ ಈಗ ಏರಿಕೆಯಾಗಿದೆ ಬೆಳ್ಳಿಯಲ್ಲಿ. ಅಫ್ಕೋರ್ಸ್ ಬಂಗಾರದಲ್ಲೂ ಅಷ್ಟೇ. 10 ಗ್ರಾಂ ಚಿನ್ನದ ಬೆಲೆ 1,61,000 ರೂಪಾಯಿ. ಇನ್ನು ಸ್ಥಿರವಾಗಿದ್ದಂತಹ ಗೋಲ್ಡ್ ರೇಟ್ನಲ್ಲಿ 2,000 ರೂಪಾಯಿ ಹೆಚ್ಚಳವನ್ನ ಕಾಣಿಸ್ಕೊಂಡಿದೆ. ಕೆಲ ದಿನಗಳಿಂದ ತಟಸ್ಥವಾಗಿತ್ತು ಗೋಲ್ಡ್. ಹಾಗಾಗಿ ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ನಿಂದಾಗಿ ಈಗ ಚಿನ್ನ ಬೆಳ್ಳಿ ದರ ಏರಿಕೆಯಾಗ್ತಿದೆ. ಇನ್ನೂ ಕೂಡ ಸಂಜೆಯ ಹೊತ್ತಿಗೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂದರೆ ಆರ್ಥಿಕ ತಜ್ಞರು ಇದೇ ರೀತಿ ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. ಸ್ಥಿರವಾಗಿತ್ತು ಗೋಲ್ಡ್ ರೇಟ್ ಕಳೆದ 2 ದಿನಗಳಿಂದ. ಆದರೆ ಕೆಲ ದಿನಗಳನ್ನು ಗಮನಿಸೋದಾದ್ರೆ ಈ ಸ್ಥಿರವಾಗಿದ್ದಂತಹ ರೇಟ್ನಲ್ಲಿ ಈಗ ಸ್ವಲ್ಪ ಬದಲಾವಣೆ ಹೆಚ್ಚಳ ಕಂಡು ಬರ್ತಿದೆ. 2,000 ರೂಪಾಯಿ ಗೋಲ್ಡ್ ರೇಟ್ನಲ್ಲೂ ಕೂಡ ಜಾಸ್ತಿ ಆಗಿರುವಂಥದ್ದು. ಇನ್ನು ಬೆಳ್ಳಿಯನ್ನು ನೋಡೋದಾದ್ರೆ ಕೆಜಿ ಬೆಳ್ಳಿಯಲ್ಲಿ ಬರೋಬ್ಬರಿ 10,000 ರೂಪಾಯಿ ಜಂಪ್ ಆಗಿದೆ. ಹಾವು ಏಣಿ ಆಟ ಮುಂದುವರಿತಾನೆ ಇದೆ. ಅಫ್ಕೋರ್ಸ್ ಇದು ಜಾಗತಿಕ ಮಾರುಕಟ್ಟೆಯ ಎಫೆಕ್ಟ್ ಅಂತ ಹೇಳಲಾಗ್ತಿದೆ. ರಾಜಕೀಯ ಅನಿಶ್ಚಿತತೆ ಇರಬಹುದು. ರಾಜಕೀಯವಾಗಿ ಮತ್ತು ಜಾಗತಿಕವಾಗಿಯೂ ಕೂಡ ಈ ಅಸ್ಥಿರತೆಗಳು ಈ ಒಂದು ರೇಟ್ ಈ ರೀತಿ ಏರಿಳಿತವಾಗಲಿಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇದು ಮಾರ್ಕೆಟ್ ಓಪನ್ ಆದ್ಮೇಲೆ ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಗ್ರಾಹಕನಿಗೆ ಒಂದ್ ರೀತಿ ಬಿಗ್ ಶಾಕ್ ಇದು. ಯಾಕೆ ಅಂದ್ರೆ ಬೆಳ್ಳಿಯನ್ನ ಕೊಂಡುಕೊಳ್ಳಬೇಕು ಅನ್ನೋರಿಗೂ ಕೂಡ ಈಗ ಶಾಕ್ ಸಿಕ್ಕಿದೆ. ಕೇವಲ ಬಂಗಾರ ಅಷ್ಟೇ ಜಾಸ್ತಿ ಅಂತ ಹೇಳುವಂಥದ್ದಿತ್ತು. ಆದರೆ ಬಂಗಾರ ಅಷ್ಟೇ ಅಲ್ಲ, ಬೆಳ್ಳಿಗೂ ಕೂಡ ಬಂಗಾರದ ಬೆಲೆಯೇ ಸಿಗತ್ತೆ ಅಂತ ಪ್ರಮುಖವಾದಂತಹ ಜ್ಯುವೆಲರಿ ಶಾಪ್ನ ಓನರ್ ಒಬ್ರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇತ್ತೀಚೆಗೆ. ಇಲ್ಲ, ಬೆಳ್ಳಿಗೂ ಕೂಡ ಬಂಗಾರದ ಬೆಲೆಯೇ ಬರುತ್ತೆ. ಇನ್ನು 100 ದಿನ ವೇಟ್ ಮಾಡಿ. ಬೆಳ್ಳಿ ಯಾವ ಲೆವೆಲ್ಗೆ ನಿಮಗೆ ಸರ್ಪ್ರೈಸ್ ಕೊಡುತ್ತೆ ಅಂದರೆ ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದೇ ಬೆಸ್ಟ್ ಅನ್ನೋ ರೀತಿ ಅಭಿಪ್ರಾಯ ಬರುತ್ತೆ ಜನರಿಗೆ. ಅಷ್ಟು ಬೆಳ್ಳಿ ಒಂದು ರೇಟ್ ಜಂಪ್ ಆಗತ್ತೆ, ಒಳ್ಳೆಯ ಹೂಡಿಕೆ ಅಂತ ಕೂಡ ಅಭಿಪ್ರಾಯ ಪಟ್ಟಿದ್ರು. ಇವತ್ತು ಬೆಳ್ಳಿಯನ್ನ ಗಮನಿಸೋದಾದ್ರೆ 2,71,000 ರೂಪಾಯಿ ಇದೆ. 10,000 ರೂಪಾಯಿ ಕೆಜಿಗೆ ಒಮ್ಮೆಲೆ ಜಂಪ್ ಆಗಿರುವಂಥದ್ದು. ಇನ್ನು ಚಿನ್ನದಲ್ಲಿಯೂ ಕೂಡ 2,000 ರೂಪಾಯಿ ಜಂಪ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ಎಫೆಕ್ಟ್ ಅಂತ ಹೇಳಲಾಗ್ತಿದೆ. ಶೇರ್ ಮಾರ್ಕೆಟ್ ಥರನೇ ಆಗೋಗಿದೆ ಬಂಗಾರ ಬೆಳ್ಳಿಯ ರೇಟ್ ಕೂಡ. ಯಾವಾಗ ಹೆಚ್ಚಾಗುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ಹೇಳೋಕೆ ಆಗ್ತಿಲ್ಲ. ಗ್ರಾಹಕನು ಒಂದು ರೀತಿ ಬಂಗಾರ ಸ್ವಲ್ಪ ತಟಸ್ಥವಾಗ್ಲಿ, ಸ್ಥಿರವಾದ ಮೇಲೆ ಕೊಂಡುಕೊಳ್ಳಬೇಕು ಅನ್ನುವಂಥವರಿಗೆ ಈಗ ಬೇರೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಕೆಲ ದಿನಗಳಿಂದ ಬಂಗಾರದ ರೇಟ್ ತಟಸ್ಥವಾಗಿತ್ತು, ಸ್ಥಿರವಾಗಿತ್ತು. ಆದರೆ ಮತ್ತೆ ಈಗ 2,000 ರೂಪಾಯಿ ಜಂಪ್ ಆಗಿರುವಂಥದ್ದು. ಇನ್ನು ಏರಿಕೆ ಆಗತ್ತೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ.